ಹಾಯ್ ಫ್ರೆಂಡ್ಸ್, ನೀವೇನಾದರೂ 9 to 5 ಜಾಬಲ್ಲಿ ಸ್ಟಕ್ ಆಗಿದ್ದೀರಾ? ಒಂದು ಪ್ಯಾಸಿವ್ ಇನ್ಕಮ್ನ ಜನರೇಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ಖಂಡಿತ ನಿಮಗೇನೆ. ಈ ವಿಡಿಯೋನ ನೀವು ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಸೊ ನೀವು 9 to 5 ಜಾಬಿಂದ ಆಚೆ ಬರಬೇಕು, ಒಂದು ಬಿಸ್ನೆಸ್ ಮಾಡೆಲ್ನ ಸೆಟ್ ಮಾಡಬೇಕಂತ ಇದ್ದರೆ, ಹಾಗಿದ್ರೆ ನೀವು ಈಸಿಯಾಗಿ ಒಂದು ಇ-ಕಾಮರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಒಂದು ನೀಶ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸೆಲ್ ಮಾಡ್ಬೋದು. ದಟ್ ಈಸ್ ಯುವರ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಬ್ಲಿಂಕಿಟ್, ಅಮೆಝಾನ್, ಇನ್ಸ್ಟಾಮಾರ್ಟ್, ಫ್ಲಿಪ್ಕಾರ್ಟ್ ಎಕ್ಸೆಟ್ರಾ, ಮೀಶೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಚಾಕ್ ಇದೆ ಫ್ರೆಂಡ್ಸ್. ಏನಂದರೆ, ಯಾವುದೇ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ಆ ಪ್ರಾಡಕ್ಟಿಗೆ ನಿಜವಾಗ್ಲೂ ಮಾರ್ಕೆಟ್ ಇದೆಯಾ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ತರೋ ಮಾರ್ಕೆಟ್ ರಿಸರ್ಚ್ ಮಾಡಿ. ನಾನು ಈ ವಿಡಿಯೋ ಕೊನೆಗೆ ತುಂಬ ಮಾರ್ಕೆಟಲ್ಲಿ ಸೆಲ್ ಆಗ್ತಾ ಇರೋ ಗುಡ್ ಮಾರ್ಜಿನ್ ಪ್ರಾಡಕ್ಟ್ಸ್ ಲಿಸ್ಟ್ ನಿಮಗೆ ಬೇಕಿದೆ ಅಂತಂದರೆ ಮಾಡಬಲ್ಲೆ. ಆದರೆ ದಯವಿಟ್ಟು ನೀವು ಬೇಕು ಅಂತ ಕಮೆಂಟ್ ಮಾಡಬೇಕು. ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ನಿಮಗೆ DM ಮಾಡ್ತೀನಿ. ಸೊ ನೀವು ಒಂದು ಒಳ್ಳೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಅಪ್ಲಿಕೇಶನ್ಗಳಲ್ಲಿ ಸೆಲ್ ಮಾಡ್ಬೋದು. ಅದರಲ್ಲಿ ನಿಮಗೆ ಗುಡ್ ಮಾರ್ಜಿನ್ ಸಿಗುತ್ತೆ. ಇದಕ್ಕೆ ನೀವು ಯಾವ ಅಂಗಡಿಗೂ ಹೋಗಿ ನಿಮ್ಮ ಐಟಮ್ ಇಟ್ಟು ಮಾರಿ ಅಂತ ಕೇಳ್ಕೊಬೇಕಾಗಿಲ್ಲ. ಜಸ್ಟ್ ನೀವು ಹಾಕೋ ಒಂದು ಪೋಸ್ಟಿಂದ ಜನ ನಿಮಗೆ ರೀಚ್ ಆಗಿ ನಿಮ್ಮ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಯಾವತ್ತು ಫ್ರೆಂಡ್ಸ್ ಆಪರ್ಚುನಿಟಿ ಇರೋ ಕಡೆ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಿ ಆಪರ್ಚುನಿಟಿನ ಹುಡುಕಬಾರ್ದು. ಫಾರ್ ಎಕ್ಸಾಂಪಲ್, ನನಗೆ ಕೇಕ್ ಮಾಡೋದು ಇಷ್ಟ ಅಂತ 10 ಬೇಕ್ರಿ ಇರೋ ಜಾಗದಲ್ಲಿ ಹೋಗಿ ನಾನು ಬೇಕ್ರಿ ಮಾಡಬಾರ್ದು. ಅಲ್ಲಿ ಬೇಕ್ರಿನೇ ಇಲ್ಲ, ಅಲ್ಲಿ ಬೇಕ್ರಿದು ನೀಡಿದರೆ ಮಾತ್ರ ನಾನು ಬೇಕ್ರಿ ಮಾಡಬೇಕು. ಆವಾಗಷ್ಟೇ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ಫುಲ್ ಆಗುತ್ತೆ. ಹಾಗೆಯೇ ನೀವು ಸೆಲೆಕ್ಟ್ ಮಾಡೋ ಪ್ರಾಡಕ್ಟು ಮೀಟು ಪ್ರಾಡಕ್ಟ್ ಆಗಿರಬಾರ್ದು. ಎಲ್ಲ ಬ್ರ್ಯಾಂಡವರು ನಿಮ್ಮ ಪ್ರಾಡಕ್ಟ್ನ ಮಾರ್ತಾ ಇದ್ದರೆ ಖಂಡಿತ ಅದಕ್ಕೆ ಮಾರ್ಕೆಟ್ ಇಲ್ಲ. ನೀವು ಸೆಲೆಕ್ಟ್ ಮಾಡೋ ಪ್ರಾಡಕ್ಟಲ್ಲಿ ತುಂಬ ಕಮ್ಮಿ ಪ್ಲೇಯರ್ಸ್ ಇರಬೇಕು. ನೆಕ್ಸ್ಟ್, ಸ್ವಂತ ತಯಾರಿಕೆ ಮಾಡೋದು. ಯಾವುದೇ ಪ್ರಾಡಕ್ಟ್ನ ನೀವು ಸೆಲ್ ಮಾಡಬೇಕಂತ ಇದ್ದರೆ ಮಾರ್ಕೆಟಲ್ಲಿ ದಯವಿಟ್ಟು ಓನ್ ಪ್ರೊಡಕ್ಷನಿಗೆ ಹೋಗಲೇಬೇಡಿ. ಇದು ನನ್ನ ರಿಕ್ವೆಸ್ಟ್ ನಿಮಗೆ. ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟೀಸ್ ಇರೋರು ಆಲ್ರೆಡಿ ಮಿಷನರಿ ಹಾಕ್ಕೊಂಡು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋಕ್ಕೆ ರೆಡಿ ಇರ್ತಾರೆ. ಎಲ್ಲಿ ಹುಡುಕ್ಬೋದು ಇವ್ರನ್ನ? ಇಂಡಿಯಾ ಮಾರ್ಟ್, ಸೋಷಿಯಲ್ ಮೀಡಿಯಾ ಇಲ್ಲೆಲ್ಲ ಇರ್ತಾರೆ. ಅವ್ರು ನಿಮ್ಮ ಲೇಬಲ್ ಹಾಕಿ ಪ್ರಾಡಕ್ಟ್ನ ರೆಡಿ ಮಾಡಿಕೊಡ್ತಾರೆ. ನೀವು ಜಸ್ಟ್ ಅವ್ರಿಂದ ಬೈ ಮಾಡಬೇಕು, ನೀವು ಮಾರ್ಜಿನ್ ಹಾಕಬೇಕು, ಮಾರ್ಕೆಟಲ್ಲಿ ಮಾರಬೇಕು. ತುಂಬ ಈಸಿ. ನೀವೇನಾದರೂ ನಾನೇ ಎಲ್ಲ ಮಾಡ್ತೀನಂತ ಮ್ಯಾನುಫ್ಯಾಕ್ಚರಿಂಗ್ ಸೋರ್ಸ್ ಮಾಡಿಕೊಂಡು ಮಿಷನರಿ ಎಲ್ಲ ಮಾಡಿಕೊಂಡು ಬೈ ಚಾನ್ಸ್ ನಿಮ್ಮ ಬ್ಯಾಡ್ ಲಕ್ಕಿಗೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಆಗಿಲ್ಲ ಅಂದರೆ 100% ನೀವು ಫೇಲ್ ಆಗ್ಬಿಡ್ತೀರ. ಸೊ ನನ್ನ ಫಾಲೋವರ್ಸ್ ಯಾರು ಫೇಲ್ ಆಗ್ಬಾರ್ದು, ಇದು ನನ್ನ ಉದ್ದೇಶ. ಸೊ ಆಲ್ವೇಸ್ ಟ್ರೈ ಟು ಬೈ ಆ್ಯಂಡ್ ಸೆಲ್. ಯಾವತ್ತೂ ಮ್ಯಾನುಫ್ಯಾಕ್ಚರಿಂಗ್ ಇಳಿಬೇಡಿ. ಸೊ ಬೈ ಚಾನ್ಸ್ ನೀವು ಬೈ ಮಾಡುವಾಗ ಕ್ವಾಲಿಟಿ ಇಲ್ಲ ಅಂತಂದರೆ ನೀವು ರಿಟರ್ನ್ ಕಳಿಸ್ಬೋದು. ಬಟ್ ನೀವೇ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಕ್ವಾಲಿಟಿ ಡಿಫೆಕ್ಟ್ ಆಯಿತು ಅಂದರೆ ಆ ಎಂಟೈರ್ ರಾ ಮೆಟೀರಿಯಲ್ದು ತಲೆ ಬಿಸಿ ನಿಮ್ಮ ತಲೆ ಮೇಲೆ ಬರುತ್ತೆ. ಸೊ ಇ-ಕಾಮರ್ಸ್ ಬಗ್ಗೆ ನಿಮ್ಗೇನಾದರೂ ನಾನು ವಿಡಿಯೋ ಮಾಡಬೇಕಂದ್ರೆ ಹೇಗೆ ನೀವು ಸ್ಟಾರ್ಟ್ ಮಾಡಬೇಕು, GST ಹೇಗೆ ತೊಗೋಬೇಕು, ಪ್ರಾಡಕ್ಟನ್ನು ಹೇಗೆ ಪ್ಯಾಕ್ ಮಾಡಬೇಕು, ಕಸ್ಟಮರ್ಸ್ನ ಹೇಗೆ ಹುಡುಕಬೇಕು, ದಯವಿಟ್ಟು ನನ್ನ ಫಾಲೋ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಲೈಕ್ ಮಾಡಿ. ಥ್ಯಾಂಕ್ ಯು.